ಆರೋಪಿ ನಟ ದರ್ಶನ್ ಜೈಲ್ ಸೇರಿ 100 ದಿನ ಭರ್ಜರಿ ಶತದಿನೋತ್ಸವ ಆಚರಣೆಯಾಗಿದೆ. ಒಂದ್ ಕಡೆ ದರ್ಶನ್ ಜೈಲಿಂದ ಆಚೆ ಬರೋದು ಯಾವಾಗ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ದರ್ಶನ್ ಜೈಲಿಂದ ಆಚೆ ಬರೋದೇ ಕಷ್ಟ ಅನ್ನೋದ್ರ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ಯಾಕೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಜೈಲಿನಲ್ಲೂ 100 ದಿನ ಪೂರೈಸಿದ ದಾಸನ ಬದುಕು. ನಟ ದರ್ಶನ್ಗೆ ಜಾಮೀನು ಸಿಗೋದು ಯಾವಾಗ? ನಟ ದರ್ಶನ್ ಸ್ಯಾಂಡಲ್ವುಡ್ನ ಓಡುವ ಕುದುರೆ. ಅವರನ್ನ ನಂಬಿ ಬಂಡವಾಳ ಹಾಕಿದ ನಿರ್ಮಾಪಕರು ದಂಡಿಯಾಗಿ ದುಡ್ಡು ಮಾಡಿದ್ದೇ ಹೆಚ್ಚು. ದರ್ಶನ್ ಸಾಲು ಹಿಟ್ ಸಿನಿಮಾಗಳನ್ನ ಕೊಟ್ಟ ನಟ. ಶತದಿನಗಳನ್ನ ಕಂಡ ಅದೆಷ್ಟು ಸೂಪರ್ ಹಿಟ್ ಸಿನಿಮಾಗಳು ದರ್ಶನ್ ಬಾಳಿನಲ್ಲಿವೆ. ಆದ್ರೆ ವಿಧಿ ಅನ್ನೋದು ಒಂದಿದೆ ನೋಡಿ, ಅದು ಆಡುವ ಆಟವೇ ಬೇರೆಯದ್ದು. ಹೀಗೆ ಶತದಿನಗಳ ಸಿನಿಮಾ ಕೊಟ್ಟ ನಟ ದರ್ಶನ್ ಬಾಳು ಈಗ 4 ಗೋಡೆಯ ಮಧ್ಯೆಯೂ ಶತದಿನ ಕಂಡಿದೆ. ದರ್ಶನ್ ಜೈಲಿನ ಕಂಬಿಗಳ ಹಿಂದೆ ಹೋಗಿ ಈಗ 100 ದಿನಗಳು ಮುಗಿದಿವೆ. ದರ್ಶನ್ ಸಿನಿಮಾಗಳು 100 ದಿನ ಓಡೋದು ಅಭಿಮಾನಿಗಳ ಪಾಲಿಗೆ ಹಬ್ಬವಾಗಿತ್ತು, ಸ್ಯಾಂಡಲ್ವುಡ್ ಪಾಲಿಗೆ ಶಕ್ತಿಯಾಗಿತ್ತು. ಆದ್ರೆ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿದ್ದು ಸ್ಯಾಂಡಲ್ವುಡ್ಗೂ ಕಳಂಕ, ಅಭಿಮಾನಿಗಳ ಪಾಲಿಗೂ ದೊಡ್ಡ ಕಳಂಕ. ಇನ್ನೊಂದು ವಿಶೇಷ ಅಂದ್ರೆ, ದರ್ಶನ್ ತಾವು ಯಾವುದೇ ಸಿನಿಮಾಗೆ 70 ದಿನಕ್ಕಿಂತ ಜಾಸ್ತಿ ಕಾಲ್ ಶೀಟ್ ಕೊಡಲ್ಲ ಅಂತಿದ್ರು. ಆದ್ರೆ ಜಾಮೀನು ಸದ್ಯಕ್ಕೆ ಸಿಗುವ ಮಾತಿಲ್ಲ ಎನ್ನಲಾಗ್ತಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ನಟೋರಿಯಸ್ ನಾಗನ ಸಂಘ ಮಾಡಿದ್ದ ದರ್ಶನ್ ಫೋಟೋಗಳು ಲೀಕ್ ಆಗಿದ್ವು. ಕೈಯಲ್ಲಿ ಸಿಗರೇಟು, ಕಾಫಿ ಕಪ್ಪಿತ್ತು. ಅದಾದ್ಮೇಲೆ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಅಭಿಮಾನಿಗಳು ನೋಡಿದ್ರ ತಮ್ಮ ಬಾಸ್ 70 ದಿನದ ಮೇಲೆ ಯಾರಿಗೂ ಕಾಲ್ ಶೀಟ್ ಕೊಡಲ್ಲ ಅಂತ ಹೇಳ್ಕೊಂಡಿದ್ರು. ಆದ್ರೆ ಇದೀಗ ದರ್ಶನ್ ಜೈಲು ಸೇರಿ ಬರೋಬ್ಬರಿ 100 ದಿನ ಕಳೆದಿದೆ. ಜೂನ್ 22ರಂದು ಪರಪ್ಪನ ಅಗ್ರಹಾರ ಸೇರಿದ ಪೊರ್ಕಿ 68 ದಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೆರೆವಾಸ ಅನುಭವಿಸಿದ್ರೆ 32 ದಿನ ಬಳ್ಳಾರಿ ಜೈಲಿನಲ್ಲಿ ಬದುಕು ನಡೆಸಿದ್ದಾರೆ. ಬೆಂಗಳೂರು ಜೈಲಲ್ಲಿರುವಷ್ಟು ದಿನ ದರ್ಶನ್ ಬೆಂದಾಸಾಗಿಯೇ ಇದ್ರು. ಪೊರ್ಕಿಗೆ ಬೇಕಾದ ವ್ಯವಸ್ಥೆಯನ್ನ ನಟೋರಿಯಸ್ ಗಳಾಗಿರುವಂತಹ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಬೇಕರಿ ರಘು ಮಾಡ್ತಿದ್ರು. ಆದ್ರೆ ಅದೊಂದು ಫೋಟೋ ವೈರಲ್ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತೆ ಮಾಡಿದೆ. ಹಾಗೆ ಯಾವಾಗ ಬಳ್ಳಾರಿ ಜೈಲು ಸೇರಿದ್ರು ಆವಾಗ್ಲೇ ದರ್ಶನ್ಗೆ ನಿಜವಾದ ಜೈಲು ದರ್ಶನವಾಗಿದ್ದು. ಜೈಲಂದ್ರೆ ಹೇಗಿರುತ್ತೆ, ಅಲ್ಲಿಯ ವ್ಯವಸ್ಥೆ ಎಂಥದ್ದು ಅನ್ನೋದು ಅರಿವಿಗೆ ಬಂದಿದ್ಯಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆರೋಪಿ ನಟ ದರ್ಶನ್ ಜೈಲ್ ಸೇರಿ 100 ದಿನ ಭರ್ಜರಿ ಶತದಿನೋತ್ಸವ ಆಚರಣೆಯಾಗಿದೆ. ಒಂದ್ ಕಡೆ ದರ್ಶನ್ ಜೈಲಿಂದ ಆಚೆ ಬರೋದು ಯಾವಾಗ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ದರ್ಶನ್ ಜೈಲಿಂದ ಆಚೆ ಬರೋದೇ ಕಷ್ಟ ಅನ್ನೋದ್ರ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ಯಾಕೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಜೈಲಿನಲ್ಲೂ 100 ದಿನ ಪೂರೈಸಿದ ದಾಸನ ಬದುಕು. ನಟ ದರ್ಶನ್ಗೆ ಜಾಮೀನು ಸಿಗೋದು ಯಾವಾಗ? ನಟ ದರ್ಶನ್ ಸ್ಯಾಂಡಲ್ವುಡ್ನ ಓಡುವ ಕುದುರೆ. ಅವರನ್ನ ನಂಬಿ ಬಂಡವಾಳ ಹಾಕಿದ ನಿರ್ಮಾಪಕರು ದಂಡಿಯಾಗಿ ದುಡ್ಡು ಮಾಡಿದ್ದೇ ಹೆಚ್ಚು. ದರ್ಶನ್ ಸಾಲು ಹಿಟ್ ಸಿನಿಮಾಗಳನ್ನ ಕೊಟ್ಟ ನಟ. ಶತದಿನಗಳನ್ನ ಕಂಡ ಅದೆಷ್ಟು ಸೂಪರ್ ಹಿಟ್ ಸಿನಿಮಾಗಳು ದರ್ಶನ್ ಬಾಳಿನಲ್ಲಿವೆ. ಆದ್ರೆ ವಿಧಿ ಅನ್ನೋದು ಒಂದಿದೆ ನೋಡಿ, ಅದು ಆಡುವ ಆಟವೇ ಬೇರೆಯದ್ದು. ಹೀಗೆ ಶತದಿನಗಳ ಸಿನಿಮಾ ಕೊಟ್ಟ ನಟ ದರ್ಶನ್ ಬಾಳು ಈಗ 4 ಗೋಡೆಯ ಮಧ್ಯೆಯೂ ಶತದಿನ ಕಂಡಿದೆ. ದರ್ಶನ್ ಜೈಲಿನ ಕಂಬಿಗಳ ಹಿಂದೆ ಹೋಗಿ ಈಗ 100 ದಿನಗಳು ಮುಗಿದಿವೆ. ದರ್ಶನ್ ಸಿನಿಮಾಗಳು 100 ದಿನ ಓಡೋದು ಅಭಿಮಾನಿಗಳ ಪಾಲಿಗೆ ಹಬ್ಬವಾಗಿತ್ತು, ಸ್ಯಾಂಡಲ್ವುಡ್ ಪಾಲಿಗೆ ಶಕ್ತಿಯಾಗಿತ್ತು. ಆದ್ರೆ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿದ್ದು ಸ್ಯಾಂಡಲ್ವುಡ್ಗೂ ಕಳಂಕ, ಅಭಿಮಾನಿಗಳ ಪಾಲಿಗೂ ದೊಡ್ಡ ಕಳಂಕ. ಇನ್ನೊಂದು ವಿಶೇಷ ಅಂದ್ರೆ, ದರ್ಶನ್ ತಾವು ಯಾವುದೇ ಸಿನಿಮಾಗೆ 70 ದಿನಕ್ಕಿಂತ ಜಾಸ್ತಿ ಕಾಲ್ ಶೀಟ್ ಕೊಡಲ್ಲ ಅಂತಿದ್ರು. ಆದ್ರೆ ಜಾಮೀನು ಸದ್ಯಕ್ಕೆ ಸಿಗುವ ಮಾತಿಲ್ಲ ಎನ್ನಲಾಗ್ತಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ನಟೋರಿಯಸ್ ನಾಗನ ಸಂಘ ಮಾಡಿದ್ದ ದರ್ಶನ್ ಫೋಟೋಗಳು ಲೀಕ್ ಆಗಿದ್ವು. ಕೈಯಲ್ಲಿ ಸಿಗರೇಟು, ಕಾಫಿ ಕಪ್ಪಿತ್ತು. ಅದಾದ್ಮೇಲೆ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಅಭಿಮಾನಿಗಳು ನೋಡಿದ್ರ ತಮ್ಮ ಬಾಸ್ 70 ದಿನದ ಮೇಲೆ ಯಾರಿಗೂ ಕಾಲ್ ಶೀಟ್ ಕೊಡಲ್ಲ ಅಂತ ಹೇಳ್ಕೊಂಡಿದ್ರು. ಆದ್ರೆ ಇದೀಗ ದರ್ಶನ್ ಜೈಲು ಸೇರಿ ಬರೋಬ್ಬರಿ 100 ದಿನ ಕಳೆದಿದೆ.
ಜೂನ್ 22ರಂದು ಪರಪ್ಪನ ಅಗ್ರಹಾರ ಸೇರಿದ ಪೊರ್ಕಿ 68 ದಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೆರೆವಾಸ ಅನುಭವಿಸಿದ್ರೆ 32 ದಿನ ಬಳ್ಳಾರಿ ಜೈಲಿನಲ್ಲಿ ಬದುಕು ನಡೆಸಿದ್ದಾರೆ. ಬೆಂಗಳೂರು ಜೈಲಲ್ಲಿರುವಷ್ಟು ದಿನ ದರ್ಶನ್ ಬೆಂದಾಸಾಗಿಯೇ ಇದ್ರು. ಪೊರ್ಕಿಗೆ ಬೇಕಾದ ವ್ಯವಸ್ಥೆಯನ್ನ ನಟೋರಿಯಸ್ ಗಳಾಗಿರುವಂತಹ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಬೇಕರಿ ರಘು ಮಾಡ್ತಿದ್ರು. ಆದ್ರೆ ಅದೊಂದು ಫೋಟೋ ವೈರಲ್ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತೆ ಮಾಡಿದೆ. ಹಾಗೆ ಯಾವಾಗ ಬಳ್ಳಾರಿ ಜೈಲು ಸೇರಿದ್ರು ಆವಾಗಲೇ ದರ್ಶನ್ಗೆ ನಿಜವಾದ ಜೈಲು ದರ್ಶನವಾಗಿದ್ದು. ಜೈಲಂದ್ರೆ ಹೇಗಿರುತ್ತೆ, ಅಲ್ಲಿಯ ವ್ಯವಸ್ಥೆ ಎಂಥದ್ದು ಅನ್ನೋದು ಅರಿವಿಗೆ ಬಂದಿದ್ಯಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆರೋಪಿ ನಟ ದರ್ಶನ್ ಜೈಲ್ ಸೇರಿ 100 ದಿನ ಭರ್ಜರಿ ಶತದಿನೋತ್ಸವ ಆಚರಣೆಯಾಗಿದೆ. ಒಂದ್ ಕಡೆ ದರ್ಶನ್ ಜೈಲಿಂದ ಆಚೆ ಬರೋದು ಯಾವಾಗ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ದರ್ಶನ್ ಜೈಲಿಂದ ಆಚೆ ಬರೋದೇ ಕಷ್ಟ ಅನ್ನೋದ್ರ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ಯಾಕೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬ. ಜೈಲಿನಲ್ಲೂ 100 ದಿನ ಪೂರೈಸಿದ ದಾಸನ ಬದುಕು. ನಟ ದರ್ಶನ್ಗೆ ಜಾಮೀನು ಸಿಗೋದು ಯಾವಾಗ? ನಟ ದರ್ಶನ್ ಸ್ಯಾಂಡಲ್ವುಡ್ನ ಓಡುವ ಕುದುರೆ. ಅವರನ್ನ ನಂಬಿ ಬಂಡವಾಳ ಹಾಕಿದ ನಿರ್ಮಾಪಕರು ದಂಡಿಯಾಗಿ ದುಡ್ಡು ಮಾಡಿದ್ದೇ ಹೆಚ್ಚು. ದರ್ಶನ್ ಸಾಲು ಹಿಟ್ ಸಿನಿಮಾಗಳನ್ನ ಕೊಟ್ಟ ನಟ. ಶತದಿನಗಳನ್ನ ಕಂಡ ಅದೆಷ್ಟು ಸೂಪರ್ ಹಿಟ್ ಸಿನಿಮಾಗಳು ದರ್ಶನ್ ಬಾಳಿನಲ್ಲಿವೆ. ಆದ್ರೆ ವಿಧಿ ಅನ್ನೋದು ಒಂದಿದೆ ನೋಡಿ, ಅದು ಆಡುವ ಆಟವೇ ಬೇರೆಯದ್ದು. ಹೀಗೆ ಶತದಿನಗಳ ಸಿನಿಮಾ ಕೊಟ್ಟ ನಟ ದರ್ಶನ್ ಬಾಳು ಈಗ 4 ಗೋಡೆಯ ಮಧ್ಯೆಯೂ ಶತದಿನ ಕಂಡಿದೆ. ದರ್ಶನ್ ಜೈಲಿನ ಕಂಬಿಗಳ ಹಿಂದೆ ಹೋಗಿ ಈಗ 100 ದಿನಗಳು ಮುಗಿದಿವೆ. ದರ್ಶನ್ ಸಿನಿಮಾಗಳು 100 ದಿನ ಓಡೋದು ಅಭಿಮಾನಿಗಳ ಪಾಲಿಗೆ ಹಬ್ಬವಾಗಿತ್ತು, ಸ್ಯಾಂಡಲ್ವುಡ್ ಪಾಲಿಗೆ ಶಕ್ತಿಯಾಗಿತ್ತು. ಆದ್ರೆ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿದ್ದು ಸ್ಯಾಂಡಲ್ವುಡ್ಗೂ ಕಳಂಕ, ಅಭಿಮಾನಿಗಳ ಪಾಲಿಗೂ ದೊಡ್ಡ ಕಳಂಕ. ಇನ್ನೊಂದು ವಿಶೇಷ ಅಂದ್ರೆ ದರ್ಶನ್ ತಾವು ಯಾವುದೇ ಸಿನಿಮಾಗೆ 70 ದಿನಕ್ಕಿಂತ ಜಾಸ್ತಿ ಕಾಲ್ ಶೀಟ್ ಕೊಡಲ್ಲ ಅಂತಿದ್ರು. ಆದ್ರೆ ಜಾಮೀನು ಸದ್ಯಕ್ಕೆ ಸಿಗುವ ಮಾತಿಲ್ಲ ಎನ್ನಲಾಗ್ತಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ನಟೋರಿಯಸ್ ನಾಗನ ಸಂಘ ಮಾಡಿದ್ದ ದರ್ಶನ್ ಫೋಟೋಗಳು ಲೀಕ್ ಆಗಿದ್ವು. ಕೈಯಲ್ಲಿ ಸಿಗರೇಟು, ಕಾಫಿ ಕಪ್ಪಿತ್ತು. ಅದಾದ್ಮೇಲೆ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಅಭಿಮಾನಿಗಳು ನೋಡಿದ್ರ ತಮ್ಮ ಬಾಸ್ 70 ದಿನದ ಮೇಲೆ ಯಾರಿಗೂ ಕಾಲ್ ಶೀಟ್ ಕೊಡಲ್ಲ ಅಂತ ಹೇಳ್ಕೊಂಡಿದ್ರು. ಆದ್ರೆ ಇದೀಗ ದರ್ಶನ್ ಜೈಲು ಸೇರಿ ಬರೋಬ್ಬರಿ 100 ದಿನ ಕಳೆದಿದೆ. ಜೂನ್ 22ರಂದು ಪರಪ್ಪನ ಅಗ್ರಹಾರ ಸೇರಿದ ಪೊರ್ಕಿ 68 ದಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೆರೆವಾಸ ಅನುಭವಿಸಿದ್ರೆ 32 ದಿನ ಬಳ್ಳಾರಿ ಜೈಲಿನಲ್ಲಿ ಬದುಕು ನಡೆಸಿದ್ದಾರೆ. ಬೆಂಗಳೂರು ಜೈಲಲ್ಲಿರುವಷ್ಟು ದಿನ ದರ್ಶನ್ ಬೆಂದಾಸಾಗಿಯೇ ಇದ್ರು. ಪೊರ್ಕಿಗೆ ಬೇಕಾದ ವ್ಯವಸ್ಥೆಯನ್ನ ನಟೋರಿಯಸ್ ಗಳಾಗಿರುವಂತಹ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಬೇಕರಿ ರಘು ಮಾಡ್ತಿದ್ರು. ಆದ್ರೆ ಅದೊಂದು ಫೋಟೋ ವೈರಲ್ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತೆ ಮಾಡಿದೆ. ಹಾಗೆ ಯಾವಾಗ ಬಳ್ಳಾರಿ ಜೈಲು ಸೇರಿದ್ರು ಆವಾಗಲೇ ದರ್ಶನ್ಗೆ ನಿಜವಾದ ಜೈಲು ದರ್ಶನವಾಗಿದ್ದು. ಜೈಲಂದ್ರೆ ಹೇಗಿರುತ್ತೆ, ಅಲ್ಲಿಯ ವ್ಯವಸ್ಥೆ ಎಂಥದ್ದು ಅನ್ನೋದು ಅರಿವಿಗೆ ಬಂದಿದ್ಯಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆರೋಪಿ ನಟ ದರ್ಶನ್ ಜೈಲ್ ಸೇರಿ 100 ದಿನ ಭರ್ಜರಿ ಶತದಿನೋತ್ಸವ ಆಚರಣೆಯಾಗಿದೆ. ಒಂದ್ ಕಡೆ ದರ್ಶನ್ ಜೈಲಿಂದ ಆಚೆ ಬರೋದು ಯಾವಾಗ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ದರ್ಶನ್ ಜೈಲಿಂದ ಆಚೆ ಬರೋದೇ ಕಷ್ಟ ಅನ್ನೋದ್ರ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ಯಾಕೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬ. ಜೈಲಿನಲ್ಲೂ 100 ದಿನ ಪೂರೈಸಿದ ದಾಸನ ಬದುಕು. ನಟ ದರ್ಶನ್ಗೆ ಜಾಮೀನು ಸಿಗೋದು ಯಾವಾಗ? ನಟ ದರ್ಶನ್ ಸ್ಯಾಂಡಲ್ವುಡ್ನ ಓಡುವ ಕುದುರೆ. ಅವರನ್ನ ನಂಬಿ ಬಂಡವಾಳ ಹಾಕಿದ ನಿರ್ಮಾಪಕರು ದಂಡಿಯಾಗಿ ದುಡ್ಡು ಮಾಡಿದ್ದೇ ಹೆಚ್ಚು. ದರ್ಶನ್ ಸಾಲು ಹಿಟ್ ಸಿನಿಮಾಗಳನ್ನ ಕೊಟ್ಟ ನಟ. ಶತದಿನಗಳನ್ನ ಕಂಡ ಅದೆಷ್ಟು ಸೂಪರ್ ಹಿಟ್ ಸಿನಿಮಾಗಳು ದರ್ಶನ್ ಬಾಳಿನಲ್ಲಿವೆ. ಆದ್ರೆ ವಿಧಿ ಅನ್ನೋದು ಒಂದಿದೆ ನೋಡಿ, ಅದು ಆಡುವ ಆಟವೇ ಬೇರೆಯದ್ದು. ಹೀಗೆ ಶತದಿನಗಳ ಸಿನಿಮಾ ಕೊಟ್ಟ ನಟ ದರ್ಶನ್ ಬಾಳು ಈಗ 4 ಗೋಡೆಯ ಮಧ್ಯೆಯೂ ಶತದಿನ ಕಂಡಿದೆ. ದರ್ಶನ್ ಜೈಲಿನ ಕಂಬಿಗಳ ಹಿಂದೆ ಹೋಗಿ ಈಗ 100 ದಿನಗಳು ಮುಗಿದಿವೆ. ದರ್ಶನ್ ಸಿನಿಮಾಗಳು 100 ದಿನ ಓಡೋದು ಅಭಿಮಾನಿಗಳ ಪಾಲಿಗೆ ಹಬ್ಬವಾಗಿತ್ತು, ಸ್ಯಾಂಡಲ್ವುಡ್ ಪಾಲಿಗೆ ಶಕ್ತಿಯಾಗಿತ್ತು. ಆದ್ರೆ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿದ್ದು ಸ್ಯಾಂಡಲ್ವುಡ್ಗೂ ಕಳಂಕ, ಅಭಿಮಾನಿಗಳ ಪಾಲಿಗೂ ದೊಡ್ಡ ಕಳಂಕ. ಇನ್ನೊಂದು ವಿಶೇಷ ಅಂದ್ರೆ ದರ್ಶನ್ ತಾವು ಯಾವುದೇ ಸಿನಿಮಾಗೆ 70 ದಿನಕ್ಕಿಂತ ಜಾಸ್ತಿ ಕಾಲ್ ಶೀಟ್ ಕೊಡಲ್ಲ ಅಂತಿದ್ರು. ಆದ್ರೆ ಜಾಮೀನು ಸದ್ಯಕ್ಕೆ ಸಿಗುವ ಮಾತಿಲ್ಲ ಎನ್ನಲಾಗ್ತಿದೆ.
ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ನಟೋರಿಯಸ್ ನಾಗನ ಸಂಘ ಮಾಡಿದ್ದ ದರ್ಶನ್ ಫೋಟೋಗಳು ಲೀಕ್ ಆಗಿದ್ವು. ಕೈಯಲ್ಲಿ ಸಿಗರೇಟು, ಕಾಫಿ ಕಪ್ಪಿತ್ತು. ಅದಾದ್ಮೇಲೆ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಅಭಿಮಾನಿಗಳು ನೋಡಿದ್ರ ತಮ್ಮ ಬಾಸ್ 70 ದಿನದ ಮೇಲೆ ಯಾರಿಗೂ ಕಾಲ್ ಶೀಟ್ ಕೊಡಲ್ಲ ಅಂತ ಹೇಳ್ಕೊಂಡಿದ್ರು. ಆದ್ರೆ ಇದೀಗ ದರ್ಶನ್ ಜೈಲು ಸೇರಿ ಬರೋಬ್ಬರಿ 100 ದಿನ ಕಳೆದಿದೆ. ಜೂನ್ 22ರಂದು ಪರಪ್ಪನ ಅಗ್ರಹಾರ ಸೇರಿದ ಪೊರ್ಕಿ 68 ದಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೆರೆವಾಸ ಅನುಭವಿಸಿದ್ರೆ 32 ದಿನ ಬಳ್ಳಾರಿ ಜೈಲಿನಲ್ಲಿ ಬದುಕು ನಡೆಸಿದ್ದಾರೆ. ಬೆಂಗಳೂರು ಜೈಲಲ್ಲಿರುವಷ್ಟು ದಿನ ದರ್ಶನ್ ಬೆಂದಾಸಾಗಿಯೇ ಇದ್ರು. ಪೊರ್ಕಿಗೆ ಬೇಕಾದ ವ್ಯವಸ್ಥೆಯನ್ನ ನಟೋರಿಯಸ್ ಗಳಾಗಿರುವಂತಹ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಬೇಕರಿ ರಘು ಮಾಡ್ತಿದ್ರು. ಆದ್ರೆ ಅದೊಂದು ಫೋಟೋ ವೈರಲ್ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತೆ ಮಾಡಿದೆ. ಹಾಗೆ ಯಾವಾಗ ಬಳ್ಳಾರಿ ಜೈಲು ಸೇರಿದ್ರು ಆವಾಗ್ಲೇ ದರ್ಶನ್ಗೆ ನಿಜವಾದ ಜೈಲು ದರ್ಶನವಾಗಿದ್ದು. ಜೈಲಂದ್ರೆ ಹೇಗಿರುತ್ತೆ, ಅಲ್ಲಿಯ ವ್ಯವಸ್ಥೆ ಎಂಥದ್ದು ಅನ್ನೋದು ಅರಿವಿಗೆ ಬಂದಿದ್ಯಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.